ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗಾಗಿ ನಡೆಸುತ್ತಿರುವ ಗಣತಿಯಲ್ಲಿ ಗಾಣಿಗ ಸಮುದಾಯವನ್ನು ವಿಂಗಡಣೆ ಮಾಡಲಾಗಿದ್ದು ಇದು ಖಂಡನೀಯವಾಗಿದೆ ಎಂದು ಗಾಣಿಗ ಸಮಾಜ ಯುವಕ ಸೇವಾ ಸಂಘ ಜೇವರ್ಗಿ ಮತ್ತು ಎಡ್ರಾಮಿಯ ಅಧ್ಯಕ್ಷ ಸುರೇಶ್ ಪಾಟೀಲ ನೆದಲ್ಗೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿಂದುಳಿದ ವರ್ಗಗಳ ಇಲಾಖೆ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗಾಗಿ ಆಗಸ್ಟ್ 22ರಂದು ಹೊರಡಿಸಿದ ಪ್ರಕಟಣಾ ಪಟ್ಟಿಯಂತೆ ಗಾಣಿಗ ಸಮಾಜವನ್ನು 7 ಸ್ತರದಲ್ಲಿ ಗುರುತಿಸಿ ಸಮೀಕ್ಷೆ ಕೈಗೊಳ್ಳಲಾಗಿದ್ದು ಈ 7 ಕ್ರಮ ಸಂಖ್ಯೆಯಲ್ಲಿನ ಜಾತಿ ಗಾಣಿಗೆ ಇದ್ದು, ಆದರೆ ಇಲಾಖೆ ಸೂಚಿಸಿದ ಕ್ರಮ ಸಂಖ್ಯೆಯಲ್ಲಿ ಭಿನ್ನವಾಗಿ ಉಲ್ಲೇಖ ಮಾಡಿದ್ದಾರೆ. ಶಿವಜ್ಯೋತಿ ಪಣ ಗಾಣಿಗ, ಜ್ಯೋತಿ ಪಣ ಗಾಣಿಗ, ಲಿಂಗಾಯತ ಗಾಣಿಗ, ವೀರಶೈವ ಗಾಣಿಗ, ಸಜ್ಜನ ಗಾಣಿಗ, ಗಾಣಿಗರ, ಗಾಣಿಗ ಎಂಬ ಪದಗಳನ್ನಾಗಿ ಇಲಾಖೆ ವಿಂಗಡಣೆ ಮಾಡಲಾಗಿದೆ. 7 ವಿಭಾಗಗಳಲ್ಲಿ ಒಂದೇ ಸಮಾಜವನ್ನ ಭಿನ್ನ ಹೆಸರುಗಳಿಂದ ಗುರುತಿಸಿ ಸಮಾಜದ ಇಗ್ಬಾದದ ಹುನ್ನಾರ ಹಾಗೂ ಒಟ್ಟಾರೆ ಗಾಣಿಗ ಸಮಾಜದ ಜನಸಂಖ್ಯೆಯಲ್ಲಿ ಗೊಂದಲ ಸೃಷ್ಟಿಸಿ ನಿಖರತೆ ಇಲ್ಲದೆ ಇರುವ ಹಾಗೆ ಇದರಲ್ಲಿ ಅಡಗಿದೆ. ಆದ ಕಾರಣ ಸಮಾಜದ ಬಂಧುಗಳು ತಾವು ಜಾಗೃತರಾಗಿ ಕೇವಲ ಒಂದೇ ಸಂಖ್ಯೆಯಲ್ಲಿ ಅಂದರೆ 346ರಲ್ಲಿ ಸಮೀಕ್ಷೆಯ ಮಾಹಿತಿಯನ್ನ ನಮೂದಿಸಿ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಹುನ್ನಾರ ಮಾಡುವ ಪ್ರಯತ್ನ ಮಾಡದೆ ಕಾಣದ ಕೈಗಳಿಗೆ ತಕ್ಕ ಉತ್ತರ ಕೊಡಬೇಕಾಗಿದೆ ಎಂದರು. ಮಾಡುವ ಉದ್ದೇಶ ಮತ್ತು ವಿಷಯ ಈಗಾಗಲೇ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ರಾಜ್ಯಾದ್ಯಂತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಯುವ ವಿಚಾರವಾಗಿ ಈಗಾಗಲೇ ಪ್ರಕಟಣೆಯನ್ನು ಹೊರಡಿಸಿದ್ದು, ಇನ್ನೇನು ಕೆಲವು ನಮಗಿರೋ ಮಾಹಿತಿ ಪ್ರಕಾರ ಈ ಸೆಪ್ಟೆಂಬರ್ನ ಕೊನೆಯ ತಿಂಗಳಲ್ಲಿ ಸಮೀಕ್ಷೆ ಆರಂಭ ಆಗ್ತದೆ ಅನ್ನೋ ಮಾಹಿತಿ ಇರೋದರಿಂದ ಈ ಸಮೀಕ್ಷೆಯಲ್ಲಿ ನಮಗೆ ಕೆಲವೊಂದು ಗೊಂದಲಗಳಿದ್ದು ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ಮತ್ತು ಕೆಲವೊಂದು ಗೊಂದಲಗಳನ್ನು ನಿವಾರಿಸಿ ಸಮೀಕ್ಷೆಯನ್ನು ಕೈಗೊಳ್ಳುವಂತೆ ಮತ್ತು ಸಮೀಕ್ಷೆಯಲ್ಲಿ ನಮ್ಮ ಸಮಾಜ ಬಂಧುಗಳು ಯಾವ ರೀತಿ ಭಾಗವಹಿಸಬೇಕಂತೇಳಿ ಜಾಗೃತಿಯ ಭಾಗವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈಗಾಗಲೇ ದಿನಾಂಕ 22/8/2025ರಂದು ಏನು ಹಿಂದುಳಿದ ವರ್ಗಗಳ ಆಯೋಗ ಹೊರಡಿಸಿರುವಂಥ ಪ್ರಕಟಣೆಯ ಪಟ್ಟಿಯಲ್ಲಿ ಏನು ಗಾಣಿಗ ಸಮಾಜವನ್ನು 7 ಸ್ತರದಲ್ಲಿ ತೋರಿಸಿದ್ದಾರೆ. ಕ್ರಮ ಸಂಖ್ಯೆ 332, ಕ್ರಮ ಸಂಖ್ಯೆ 333, ಕ್ರಮ ಸಂಖ್ಯೆ 334, ಕ್ರಮ ಸಂಖ್ಯೆ 335, ಕ್ರಮ ಸಂಖ್ಯೆ 346, ಕ್ರಮ ಸಂಖ್ಯೆ 768, ಕ್ರಮ ಸಂಖ್ಯೆ 786 ಈ 7 ಕ್ರಮ ಸಂಖ್ಯೆಗಳನ್ನು ಗುರುತು ಮಾಡಿ ತಾವು ಸಮೀಕ್ಷೆಯಲ್ಲಿ ಮಾಹಿತಿಯನ್ನು ದತ್ತಾಂಶವನ್ನು ನಮೂದಿಸಬೇಕು ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಮೂಲಕ ನಾವು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ತಾವೇನು ಈ 7 ಕ್ರಮ ಸಂಖ್ಯೆಗಳನ್ನು ನೀಡಿದಿರಿ, 331 ಜ್ಯೋತಿ ಪಣ ಗಾಣಿಗ, 336 ಶಿವಜ್ಯೋತಿ ಪಣ ಗಾಣಿಗ, 335 ಗಾಣಿಗೆಯರ, ಇನ್ನೊಂದು 768ರಲ್ಲಿ ವೀರಶೈವ ಗಾಣಿಗ, 786ರಲ್ಲಿ ಲಿಂಗಾಯತ ಗಾಣಿಗ, 346ರಲ್ಲಿ ಗಾಣಿಗ, ಈ ಒಂದು 7 ಸ್ತರವಾಗಿ ತಾವು ಸಜ್ಜನ ಗಾಣಿಗ ಅನ್ನೋದು ಸಹಿತ ಒಂದು ಮೆನ್ಷನನ್ನು ಮಾಡಿದಿರಿ ಆ ಕ್ರಮ ಸಂಖ್ಯೆಯಲ್ಲಿ ತಮ್ಮ ಪ್ರಕಟಣೆಯಲ್ಲಿ, ಇಲಾಖೆಯ ಪ್ರಕಟಣೆಯಲ್ಲಿ. ನಮಗೆ ಇದು ಗೊಂದಲ ಸೃಷ್ಟಿಯ ವಾತಾವರಣ ಇದು. ಯಾಕಂದರೆ ಈ 7 ಸಮಾಜಗಳದ್ದು ಮೂಲ ಒಂದೇ ಗಾಣಿಗ ಸಮಾಜ. ಆದರೆ ಈ ಒಂದಿರೋಂಥ ಗಾಣಿಗ ಸಮಾಜವನ್ನು ಭಿನ್ನವಾಗಿ 7 ರೀತಿಯಾಗಿ ತೋರಿಸಿ ನಮಗೆಲ್ಲೋ ಒಂದು ಸಂಶಯ ಭಾವ ವ್ಯಕ್ತ ಆಗ್ತಾಯಿದೆ. ಸಮಾಜದ ಸಂಖ್ಯೆಯನ್ನು ಕಡಿಮೆ ತೋರಿಸಬೇಕು ಮತ್ತು ಸಮಾಜವನ್ನು ಇಬ್ಬಾಗ ಮಾಡಬೇಕು ಅಂತೇಳಿ ಯಾವುದೋ ಒಂದು ಕಾರಣದ ಕೈ ಇದರಲ್ಲಿ ಅಡಗಿದೆ ಅನ್ನೋ ಒಂದು ಸಂಶಯ ಭಾವ ನಮಗೆ ವ್ಯಕ್ತ ಆಗ್ತಾಯಿದೆ. ಈಗಾಗಲೇ ನಮ್ಮ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.